ಸೊ ಗ್ಯಾಸ್ಟ್ರೋಎಂಟ್ರಾಲಜಿ ಅಂದರೆ ಏನೇನು ಅಂಗಗಳನ್ನ ಟ್ರೀಟ್ ಮಾಡ್ತೀವಿ ಅಂದರೆ ಈಸೋಫೇಗಸ್ ಅಂದರೆ ಫುಡ್ ಪೈಪ್, ಸ್ಟಮಕ್ ಹೊಟ್ಟೆ, ಇಂಟೆಸ್ಟೈನ್ಸ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಲಿವರ್, ಗಾಲ್ ಬ್ಲ್ಯಾಡರ್, ಇದೆಲ್ಲದರದ್ದು ಅಂಗಗಳನ್ನು ನೋಡ್ಕೋತೀವಿ. ಸೊ ಇದು ಯಾವ ಅಂಗದಲ್ಲಾದರೂ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಈಸೋಫೇಗಸಲ್ಲಿ ಆದರೆ ಒಂದೊಂದು ಅಂಗದಲ್ಲೂ ಅದ್ರ ಸಿಮ್ಟಮ್ಸ್ ಬೇರೆ ಬೇರೆ ಥರ ಇರುತ್ತೆ. ಸೊ ಈಸೋಫೇಗಸ್ ಅಂದರೆ ಫುಡ್ ಪೈಪಲ್ಲಿ ಆಯಿತು ಅಂದರೆ ಆವಾಗಲೇ ಬೇರೆ ಥರ ಸಿಮ್ಟಮ್ಸ್ ಇರುತ್ತೆ. ಏನು ಸಿಮ್ಟಮ್ಸ್ ಅಂದರೆ ನುಂಗಕ್ಕೆ ಕಷ್ಟ ಆಗೋದು, ನುಂಗಕ್ಕೆ ನೋವು ಆಗೋದು, ಇದೆಲ್ಲ ಫುಡ್ ಪೈಪ್ ಅಂದರೆ ಈಸೋಫೇಗಸಲ್ಲಿ ಟ್ಯೂಮರ್ ಅಂದರೆ ಕ್ಯಾನ್ಸರ್ ಗೆಡ್ಡೆ ಬೆಳೀತು ಅಂದರೆ ಅದರ ಲಕ್ಷಣ ಇರುತ್ತೆ. ಸ್ಟಮಕ್ಕಲ್ಲಿ ಹೊಟ್ಟೆಯಲ್ಲಿ ಆಯಿತು ಅಂತಂದರೆ ಆವಾಗ ವಾಂತಿ ಬರೋದು, ಹಶ್ವಾಗಲ್ಲ, ತೂಕ ಕಡಿಮೆ ಆಗೋದು, ಇದೆಲ್ಲ ಹೊಟ್ಟೆಯಲ್ಲಿ ಟ್ಯೂಮರ್ ಇತ್ತು ಅಂದರೆ ಅದರ ಲಕ್ಷಣಗಳು. ಪ್ಯಾಂಕ್ರಿಯಾಸ್ ಅಲ್ಲಿ ಟ್ಯೂಮರ್ ಇತ್ತು ಅಂತಂದರೆ ಶುಗರ್ ಬರೋದು, ಹೊಟ್ಟೆ ನೋವು ಬರೋದು, ಜಾಂಡೀಸ್ ಬರೋದು, ಇದೆಲ್ಲ ಆಗುತ್ತೆ. ಲಿವರಲ್ಲಿತ್ತು ಅಂತಂದರೆ ಜಾಂಡೀಸ್ ಇರೋದು, ಹಾಗೇನು ಹೊಟ್ಟೆ ನೋವು ಬರೋದು, ಫೀವರ್ ಬರೋದು, ಇದ್ರ ಸಿಮ್ಟಮ್ಸ್ ಇರುತ್ತೆ. ದೊಡ್ಡ ಕರಳಲ್ಲಿ ಇತ್ತು ಅಂದರೆ ಅದರಲ್ಲಿ ಎರಡು ಮೂರು ಬೇರೆ ಬೇರೆ ಥರ ಸಿಮ್ಟಮ್ಸ್ ಇರುತ್ತೆ. ಒಂದು ನಿಮಗೆ ಸುಸ್ತಾಗಿರೋದು, ರಕ್ತ ಕಡಿಮೆ ಆಗಿರೋದು, ಈ ಥರನೂ ಪ್ರೆಸೆಂಟ್ ಆಗ್ಬೋದು. ಇಲ್ಲ ಅಂತಂದರೆ ಮೋಷನಲ್ಲಿ ಬ್ಲೀಡಿಂಗ್ ಆಗೋದು, ನೋವು ಬರೋದು, ಹೊಟ್ಟೆ ನೋವು ಬರೋದು, ಈ ಥರನೂ ಪ್ರೆಸೆಂಟ್ ಆಗ್ಬೋದು. ಸೊ ಒಂದೊಂದು ಅಂಗಗಳಲ್ಲೂ ಬೇರೆ ಬೇರೆ ಥರ ಪ್ರೆಸೆಂಟೇಷನ್ ಇರುತ್ತೆ. ಸೊ ಈ ಥರ ತೊಂದರೆ ಇದ್ದಾಗ ನಾವು ಅದನ್ನ ಹೆಂಗೆ ಕಂಡುಹಿಡಿತೀವಿ ಅನ್ನೋದು. ಸೊ ಅನ್ನನಾಳ ಅಂದರೆ ಫುಡ್ ಪೈಪ್, ಈಸೋಫೇಗಸ್ ಅಂತೀವಲ್ಲ, ಅದರಲ್ಲಿ ನುಂಗಕ್ಕೆ ಕಷ್ಟ ಆಗೋದು ಅಥವಾ ನುಂಗಕ್ಕೆ ನೋವು ಆಗೋದು, ಈ ಥರ ಇದ್ದಾಗ ನಾವು ಒಂದು ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಎಂಡೋಸ್ಕೋಪಿ ಅಂದರೆ ಟ್ಯೂಬ್ ಇರುತ್ತೆ, ಅದು ಕ್ಯಾಮ್ರಾ ಇರುತ್ತೆ, ಅದನ್ನ ಬಾಯಲ್ಲಿ ಹಾಕಿ ಅನ್ನನಾಳನ ಚೆಕ್ ಮಾಡ್ತೀವಿ. ಏನಿದೆ, ಗೆಡ್ಡೆ ಇದೆಯಾ, ಅಲ್ಸರ್ ಇದೆಯಾ, ಇನ್ಫೆಕ್ಷನ್ ಏನಾದ್ರು ಇದೆಯಾ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಮತ್ತು ಅದು ಬೇರೆ ಕಡೆ ಏನಾದ್ರು ಸ್ಪ್ರೆಡ್ ಆಗಿದೆಯಾ ಅಂತ ನೋಡಲಿಕ್ಕೆ CT ಸ್ಕ್ಯಾನ್ ಅಥವಾ PET ಸ್ಕ್ಯಾನನ್ನು ಮಾಡಿಸ್ತೀವಿ. ಸೊ ಇದು ಈಸೋಫೇಗಸ್ ಆಯಿತು. ಸ್ಟಮಕ್ ಅಂದರೆ ಹೊಟ್ಟೆಯಲ್ಲೂ ನೋಡೋಕ್ಕೆ ಎಂಡೋಸ್ಕೋಪಿ ಮುಖಾಂತರನೇ ಗೊತ್ತಾಗುತ್ತೆ. ಎಂಡೋಸ್ಕೋಪಿ ಮಾಡಿ ಹಾಗೇನು ಏನಾದ್ರು ಗೆಡ್ಡೆನೋ ಅಲ್ಸರ್ ಏನಾದ್ರು ಇದ್ದರೆ ಗೊತ್ತಾಗುತ್ತೆ, ಅದನ್ನ ಸ್ಯಾಂಪಲ್ ತೆಗಿತೀವಿ. ಅದು ಬಿಟ್ಟು ಲಿವರಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ಅದಕ್ಕೆ ಗೆಡ್ಡೆ ಇದೆ ಆ ಥರ ಏನಾದ್ರು ಅಂದರೆ ಆವಾಗ ನಾವು ಸ್ಕ್ಯಾನ್ ಮಾಡಿ ನೋಡಬೇಕಾಗತ್ತೆ. CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿಸ್ತೀವಿ, ಅದರಲ್ಲಿ ಕನ್ಫರ್ಮ್ ಆಗುತ್ತೆ. ಅದರಲ್ಲೂ ಕನ್ಫರ್ಮ್ ಆಗಿಲ್ಲ ಅಂದರೆ ಒಂದು ಬಯೋಪ್ಸಿ ಕೂಡ ಮಾಡ್ಬೋದು. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಅಲ್ಲಿಂದ ಬಯೋಪ್ಸಿ ತೆಗೆದು ಕನ್ಫರ್ಮ್ ಮಾಡ್ಕೋಬೋದು. ಪ್ಯಾಂಕ್ರಿಯಾಸಲ್ಲಿ ತೊಂದರೆ ಇತ್ತು ಅಂತಂದರೆ ಆವಾಗ ಅದನ್ನ ಎಂಡೋಸ್ಕೋಪಿ ಮಾಡಿ ಒಳಗಡೆಯಿಂದ ಸ್ಕ್ಯಾನ್ ಮಾಡ್ತೀವಿ. ಅದನ್ನ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಆ ಥರ ಸ್ಕ್ಯಾನ್ ಮಾಡಿ ಗೆಡ್ಡೆ ಎಲ್ಲಿದೆ ಅಂತ ನೋಡಿ ಅದರಿಂದ ಸ್ಯಾಂಪಲ್ ತೆಗಿತೀವಿ. ಸ್ಯಾಂಪಲ್ ತೆಗೆದು ಲ್ಯಾಬಿಗೆ ಕಳಿಸ್ತೀವಿ. ಆವಾಗ ಗೊತ್ತಾಗುತ್ತೆ ನಮ್ಗೆ ಕನ್ಫರ್ಮ್ ಆಗಿ ಅದು ಕ್ಯಾನ್ಸರ್ ಏನಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದು ಪ್ಯಾಂಕ್ರಿಯಾಸ್. ದೊಡ್ಡ ಕರಳಲ್ಲಿತ್ತು ಅಂದರೆ ಕೊಲೊನೋಸ್ಕೋಪಿ ಮಾಡ್ತೀವಿ. ಕೊಲೊನೋಸ್ಕೋಪಿ ಅಂದರೆ ಮೋಷನ್ ಜಾಗದಲ್ಲಿ ಟ್ಯೂಬ್ ಹಾಕಿ ಒಳಗಡೆ ಗೆಡ್ಡೆ ಇದೆಯಾ, ಬೇರೆ ಏನು ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅದನ್ನ ನೋಡಿ ಸ್ಯಾಂಪಲ್ ತೆಗೆದು ಅಗೇನ್ ಲ್ಯಾಬಿಗೆ ಕಳಿಸ್ತೀವಿ. ಇದು ಏನು ತೊಂದರೆ ಇದೆ, ಎಲ್ಲಿ ಗೆಡ್ಡೆ ಇದೆಯಾ, ಏನು ಕ್ಯಾನ್ಸರಾ ಇಲ್ವಾ ಅಂತ ಕನ್ಫರ್ಮ್ ಮಾಡೋ ವಿಧಾನ ಇದು. ಸೊ ಇದು ಎಂಡೋಸ್ಕೋಪಿ ಎಲ್ಲ ಮಾಡಿ ಬಯೋಪ್ಸಿ ತೆಗೆದು ಸ್ಯಾಂಪಲಲ್ಲಿ ಕನ್ಫರ್ಮ್ ಆಯಿತು ಇದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದರೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ ಜನರಲಿ CT ಸ್ಕ್ಯಾನ್ ಅಥವಾ PET ಸ್ಕ್ಯಾನ್, MRI ಸ್ಕ್ಯಾನ್ ಮಾಡಿ ನೋಡ್ತೀವಿ ಎಲ್ಲಿದೆ ಲೀಷನ್, ಬರೀ ಅಲ್ಲಿ ಮಾತ್ರ ಇದೆಯಾ, ಬೇರೆ ಕಡೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಅನ್ನೋದು ನೋಡ್ತೀವಿ. ಸೊ ಅದ್ರ ಪ್ರಕಾರ ಕೀಮೋಥೆರಪಿನ, ರೇಡಿಯೋಥೆರಪಿನ, ಸರ್ಜರಿನ ಅನ್ನೋದು ಡಿಸೈಡ್ ಆಗುತ್ತೆ. ಕೆಲವು ಸಲ ಇದು ಯಾವುದು ಮಾಡೋಕ್ಕಾಗದೇ ಇರ್ಬೋದು ಅಥವಾ ಟೆಂಪ್ರರಿ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಮ್ಮ ಹತ್ರ ಕಳಿಸ್ತಾರೆ. ಆವಾಗ ಏನು ಮಾಡ್ಬೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಫುಡ್ ಪೈಪ್, ಈಸೋಫೇಗಸ್ ಅಂತೀವಲ್ಲ, ಅದರಲ್ಲಿ ಏನಾದ್ರು ಬ್ಲಾಕ್ ಆಗಿದೆ, ಅವ್ರಿಗೆ ಇವಾಗ ಇಮಿಡಿಯೇಟ್ಲಿ ಸರ್ಜರಿ ಮಾಡೋಕ್ಕಾಗ್ತಾಯಿಲ್ಲ, ಅವ್ರಿಗೇನು ನುಂಗಕ್ಕೂ ಆಗ್ತಾಯಿಲ್ಲ, ನೀರು ಸಹ ಕುಡಿಯೋಕ್ಕಾಗ್ತಾಯಿಲ್ಲ ಅನ್ನೋ ಟೈಮಲ್ಲಿ ನಾವು ಒಂದು ಸ್ಟೆಂಟ್ ಹಾಕಿ ಕೊಡ್ತೀವಿ. ಅಥವಾ ಬೇಕಾದ್ರೆ ಫುಡ್ ಪೈಪನ್ನು ಹಾಕ್ಬೋದು, ಒಂದು ರೈಲ್ಸ್ ಟ್ಯೂಬ್ ಅಂತ ಹೇಳ್ತೀವಿ, ಅದನ್ನು ಬೇಕಾದ್ರೂ ಹಾಕ್ಬೋದು. ಲಾಂಗ್ ಟರ್ಮ್ ಬೇಕಾಯಿತು ಅಂತಂದರೆ ಆವಾಗ ಒಂದು ಸ್ಟೆಂಟ್ ಕೂಡ ಹಾಕ್ತೀವಿ. ಅದು ಮೆಟಲ್ ಸ್ಟೆಂಟ್ ಇರುತ್ತೆ, ಅದು ಬೇಕಾದ್ರೆ ಪರ್ಮನೆಂಟಾಗೂ ಬಿಡ್ಬೋದು, ಇಲ್ಲ ತೆಗಿಯೋ ಥರನೂ ಹಾಕ್ಕೋಬೋದು ಅದನ್ನ. ಸೇಮ್ ವಿತ್ ಸ್ಟಮಕ್ಕಲ್ಲಿ ಇರೋ ಟ್ಯೂಮರಲ್ಲೂ ಅದೇ, ತಿಂದಿದ್ದೆಲ್ಲ ವಾಂತಿ ಆಗ್ತಾಯಿದೆ, ಮುಂದೆ ಹೋಗೋಕ್ಕೆ ಜಾಗ ಇಲ್ಲ ಅನ್ನೋ ಟೈಮಲ್ಲಿ ಆವಾಗ ಇಮಿಡಿಯೇಟ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ಇದ್ದರೆ ನಾವು ಆವಾಗ ಸ್ಟೆಂಟ್ ಹಾಕ್ಬೋದು. ಹೊಟ್ಟೆ ಭಾಗದಲ್ಲಿ ಅದನ್ನ ಸ್ಟೆಂಟ್ ಹಾಕಿ ಕೊಡ್ತೀವಿ. ಹೊಟ್ಟೆಯಿಂದ ಚಿಕ್ಕರಳಿಗೆ ಜಾಯಿನ್ ಆಗೋ ಕಡೆ ಸ್ಟೆಂಟ್ ಹಾಕ್ತೀವಿ. ಆವಾಗ ಏನು ಫುಡ್ ಹೋಗೋಕ್ಕೆ ಒಂದು ದಾರಿ ಆಗುತ್ತೆ. ಸೇಮ್ ಕೊಲೊನೋಸ್ಕೋಪಿಯಲ್ಲೂ ಅಷ್ಟೇ, ಇವಾಗ ಮೋಷನ್ ಆಗೋಕ್ಕಾಗ್ತಾಯಿಲ್ಲ, ಬ್ಲಾಕ್ ಆಗಿಬಿಟ್ಟಿದೆ ಅಂತ ಇದ್ದಾಗ ಕೊಲೊನೋಸ್ಕೋಪಿ ಮಾಡಿ ಸ್ಟೆಂಟ್ ಹಾಕ್ತೀವಿ.
ಅದೇ ಮತ್ತು ಸೇಮ್ ಈ ಪಿತ್ತಕೋಶ ಅಥವಾ ಪ್ಯಾಂಕ್ರಿಯಾಸ್ ಟ್ಯೂಮರಲ್ಲಿ ಅದೇ ಥರ ಪಿತ್ತ ಡ್ರೈನ್ ಆಗ್ತಾಯಿಲ್ಲ, ಆ ಥರ ಇದ್ದಾಗ ಜಾಂಡೀಸ್ ಬಂದುಬಿಡುತ್ತೆ ಪೇಷಂಟ್ಸ್ಗೆ. ಅವಾಗ ಕೀಮೊಥೆರಪಿನೂ ಕೊಡೋಕ್ಕಾಗಲ್ಲ, ಸರ್ಜರಿನೂ ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಬರುತ್ತೆ. ಆವಾಗ ERCP ಅಂತ ಮಾಡ್ತೀವಿ. ಅದೇ ಎಂಡೋಸ್ಕೋಪಿ ಮುಖಾಂತರ ಅಲ್ಲಿ ಪಿತ್ತಕೋಶ ಕೆಳಗಡೆ ಟ್ಯೂಬ್ ಹತ್ರ ಸ್ಟೆಂಟ್ ಹಾಕ್ತೀವಿ. ಇದನ್ನು ERCP ಪ್ರೊಸೀಜರ್ ಅಂತ ಕರಿತೀವಿ. ಸೊ ಇದೆಲ್ಲನೂ ಅಟ್ಲೀಸ್ಟ್ ಅವ್ರಿಗೆ ಟೈಮ್ ಬೀಯಿಂಗ್ ಆರಾಮಾಗ್ತಾರೆ, ಜಾಂಡೀಸ್ ಕಡಿಮೆ ಆಗುತ್ತೆ, ಊಟ ನುಂಗಕ್ಕೆ ಆರಾಮಾಗುತ್ತೆ, ವಾಂತಿ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಸರಿ ಹೋಗುತ್ತೆ. ಅದಾದಮೇಲೆ ಅವರು ಕೀಮೊಥೆರಪಿ ಏನಾದ್ರು ಕೊಡಿಸ್ಕೋಬೇಕಂದ್ರೆ ಕೊಡಿಸ್ಕೋಬೋದು, ಇಲ್ಲ ನಂತರ ಸರ್ಜರಿ ಬೇಕಾದ್ರೂ ಪ್ಲ್ಯಾನ್ ಮಾಡ್ಕೋಬೋದು. ಇದು ಬಿಟ್ಟು ಏನಾದ್ರು ಇವಾಗ ಬಾಯಲ್ಲಿ ಅಥವಾ ನಾಲಿಗೆ ಕ್ಯಾನ್ಸರು, ಬಾಯಲ್ಲಿ ಕ್ಯಾನ್ಸರ್ ಇದ್ದಾಗ ಊಟ ನುಂಗಕ್ಕಾಗ್ತಾ ಇರಲ್ಲ, ಆವಾಗ ಒಂದು ಪೆಗ್ ಟ್ಯೂಬ್ ಅಂತ ಹಾಕ್ಕೊಡ್ತೀವಿ. ಪೆಗ್ ಟ್ಯೂಬ್ ಅಂದರೆ ಹೊಟ್ಟೆಗೆ ಟ್ಯೂಬ್ ಹಾಕ್ತೀವಿ. ಎಂಡೋಸ್ಕೋಪಿ ಮುಖಾಂತರ ಡೈರೆಕ್ಟ್ ಹೊಟ್ಟೆಯಿಂದ ಡೈರೆಕ್ಟ್ ಒಂದು ಟ್ಯೂಬ್ ಹಾಕ್ಕೊಡ್ತೀವಿ ಹೊಟ್ಟೆಗೆ. ಸೊ ಆಚೆ ಕಡೆ ಇರುತ್ತೆ ಟ್ಯೂಬ್, ಅದು ಆ ಟ್ಯೂಬಲ್ಲೇ ಡೈರೆಕ್ಟ್ ಫೀಡಿಂಗ್ ಕೊಡ್ಬೋದು. ಸೊ ಮೂಗಲ್ಲಿ ಟ್ಯೂಬು ಆ ಥರ ಏನೂ ಇರೋಲ್ಲ, ಡೈರೆಕ್ಟ್ ಹೊಟ್ಟೆಯಲ್ಲೇ ಒಂದು ಟ್ಯೂಬ್ ಇರುತ್ತೆ, ಡೈರೆಕ್ಟಾಗಿ ಅದರಲ್ಲೇ ಫೀಡಿಂಗ್ ಮಾಡ್ಬೋದು. ಸರ್ಜರಿನೂ ಅವಶ್ಯಕತೆ ಇರೋಲ್ಲ ಆವಾಗ. ಸೊ ಇದೊಂದು ಸಿಂಪಲ್ಲು ಎಂಡೋಸ್ಕೋಪಿಕ್ ಪ್ರೊಸೀಜರು, OPD ಪ್ರೊಸೀಜರ್ ಇದೊಂದು. ಸೊ ಈ ಪ್ರೊಸೀಜರ್ಸ್ ಎಲ್ಲ ಹೇಳಿದ್ನಲ್ಲ, ಇದೆಲ್ಲನೂ ಜನರಲಿ OPD ಪ್ರೊಸೀಜರ್ ಥರನೇ ಮಾಡ್ತೀವಿ. ಡೇ ಕೇರ್ ಪ್ರೊಸೀಜರ್ ಅಂತ ಹೇಳಿ, ಬೆಳಿಗ್ಗೆ ಬಂದು ಮಧ್ಯಾಹ್ನ ಕಳಿಸ್ಕೊಡೋದು ಆ ಥರ. ಎಂಡೋಸ್ಕೋಪಿ ಅಂತೂ ಶಾರ್ಟ್ ಪ್ರೊಸೀಜರ್, 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಏನಾದ್ರು ಬಯೋಪ್ಸಿ ಆ ಥರ ಇದ್ದಾಗ ಎಂಡೋಸ್ಕೋಪಿ ಮಾಡಿ ಒಂದು ಹಾಫ್ ಆನ್ ಅವರ್ ನಾವು ಅಬ್ಸರ್ವೇಷನ್ ಇಟ್ಕೊಂಡಿರ್ತೀವಿ, ಹಾಫ್ ಆನ್ ಅವರ್ ಟು 1 ಅವರ್, ಆಮೇಲೆ ಮನೆಗೆ ಕಳಿಸ್ಕೊಡ್ತೀವಿ. ಅದೇ ಥರ ಕೊಲೊನೋಸ್ಕೋಪಿ ಕೂಡ ಅದು OPD ಡೇ ಕೇರ್ ಪ್ರೊಸೀಜರೇ. ಅದನ್ನು ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಆ ಥರ ಕಳಿಸ್ಕೊಡ್ತೀವಿ. ಪ್ರೊಸೀಜರ್ ಮಾಡಿ ಹಾಫ್ ಆನ್ ಅವರ್ 1 ಅವರ್ ಇಟ್ಕೊಂಡಿರ್ತೀವಿ. ಜನರಲಿ ಅದೇ ಥರ ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಕಳಿಸ್ಕೊಡೋ ಥರನೇ ಮಾಡ್ತೀವಿ ಎಲ್ಲ ಪ್ರೊಸೀಜರ್ಸ್ನು. ಕೆಲವು ಪ್ರೊಸೀಜರ್ಸು ಅಂದರೆ ERCP, EUS ಅಂದರೆ ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್, ಈ ಥರ ಪ್ರೊಸೀಜರ್ಸ್ಗೆ ನಾವು ಒಂದಿನ ಅಡ್ಮಿಷನ್ ಇಟ್ಕೊತೀವಿ. ಇಲ್ಲ ಅಂದರೆ ಬೆಳಿಗ್ಗೆ ಬಂದು ಸಂಜೆ ಕಳಿಸ್ಕೊಡೋ ಥರನೇ ಇರುತ್ತೆ ಎಲ್ಲ ಪ್ರೊಸೀಜರ್ಗಳನ್ನು. ಸೊ ಈ ಕ್ಯಾನ್ಸರ್, ಈ ಥರ ಕ್ಯಾನ್ಸರ್ಗಳೆಲ್ಲ ಕಾರಣ ಏನು, ಯಾತಕ್ಕೆ ಬಂತು ಅಂತ ಕೇಳಿದ್ರೆ ಅದು ಹೇಳೋದು ಭಾಳ ಕಷ್ಟ. ಬಟ್ ಒಂದು ಜೆನೆಟಿಕ್ ರೀಸನ್ಸ್ ಇರುತ್ತೆ, ಪೇರೆಂಟ್ಸಿಂದ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಆ ಪೇರೆಂಟ್ಸಿಂದ ಬಂದಿರುತ್ತೆ, ಆ ಥರಕ್ಕೆ ಹಲವಾರು ರೀಸನ್ಸ್ ಇರುತ್ತೆ. ಬಟ್ ನಮ್ಮ ಕೈಯಲ್ಲಿ ಏನಿರುತ್ತೆ ಅನ್ನೋದು ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ನಮ್ಮ ಕೈಯಲ್ಲಿ ಏನಿದೆ, ಪ್ರಿವೆಂಟ್ ಮಾಡೋಕ್ಕಾಗತ್ತಾ ಅಂದರೆ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ. ಏನು ಅಂದರೆ ಒಂದು ಸ್ಮೋಕಿಂಗ್ ಒನ್ ಆಫ್ ದ ಮೇಯ್ನ್ ಅದು ಏನು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈಸೋಫೆಗಸ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಎಲ್ಲದಕ್ಕೂ ಅದು ಒಂದು ಮೇಯ್ನ್ ಫ್ಯಾಕ್ಟರ್ ಅದು. ಸೊ ಸ್ಮೋಕಿಂಗ್ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು. ಅದರಲ್ಲಿ ಏನು ಸೇಫ್ ಲಿಮಿಟ್ ಆ ಥರ ಏನೂ ಇಲ್ಲ. ಒಂದು ಸಿಗರೇಟೂ ಹಾರ್ಮ್ಫುಲ್ಲೇ. ಸೊ ಈವನ್ ಬೇರೆ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಟಂಗ್ ಇರ್ಬೋದು, ಬಾಯಲ್ಲಿ ಇರ್ಬೋದು, ಅದೆಲ್ಲದಕ್ಕೂ ಅದೊಂದು ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರೇ. ಸೊ ಒಂದು ಸಿಗರೇಟ್ ಕೂಡ ಹಾರ್ಮ್ಫುಲ್. ಏನು ಸೇಫ್ ಲಿಮಿಟು, ದಿನಕ್ಕೆ 2 ನಾನು ಸೇದೋದು ಆ ಥರ ಏನು ಸೇಫ್ ಲಿಮಿಟ್ ಆ ಥರ ಏನೂ ಇರಲ್ಲ ಸಿಗರೇಟಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಆಲ್ಕೋಹಾಲ್. ಡ್ರಿಂಕ್ಸ್ ಕೂಡ ವೆರಿ ಹೈ ರಿಸ್ಕ್ ಫ್ಯಾಕ್ಟರ್ ಅದು. ಅದನ್ನು ಸಹ ಈ ಲಿವರ್ ಕ್ಯಾನ್ಸರ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಎಲ್ಲದಕ್ಕೂ ವೆರಿ ಇಂಪಾರ್ಟೆಂಟ್ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್. ಸೊ ಡ್ರಿಂಕ್ಸ್ ಮಾಡಿದಾಗ ಲಿವರ್ ಗೇಟ್ ಬಿದ್ದೇ ಬೀಳುತ್ತೆ. ಲಿವರ್ ಗೇಟ್ ಬಿದ್ದ ಮೇಲೆ ಸಿರೋಸಿಸ್ ಆದಮೇಲೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಆಗಿ ಬರುತ್ತೆ. ಇದು ಬಿಟ್ಟು ಲಿವರ್ ಕ್ಯಾನ್ಸರ್ಗೆ ಇನ್ನೂ ಇಂಪಾರ್ಟೆಂಟ್ ಏನು ರಿಸ್ಕ್ ಫ್ಯಾಕ್ಟರ್ ಅಂದರೆ ಹೆಪಟೈಟಿಸ್ B, ಹೆಪಟೈಟಿಸ್ C ಅಂತ ವೈರಸ್. ಏನಾದರೂ ನಾವು ಬ್ಲಡ್ ಟೆಸ್ಟ್ ಯಾವುದಕ್ಕಾದ್ರೂ ಬ್ಲಡ್ ಟೆಸ್ಟ್ ಮಾಡಿದಾಗ ಹೆಪಟೈಟಿಸ್ B ಇದೆ, ಹೆಪಟೈಟಿಸ್ C ಇದೆ ಅಂತ ಗೊತ್ತಾಯಿತು ಅಂದರೆ ಇಮಿಡಿಯೇಟ್ಲಿ ಬಂದು ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಹತ್ರ ಬಂದು ತೋರಿಸ್ಕೋಬೇಕಾಗತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಅದ್ರ ಪ್ರಕಾರ ವೈರಸ್ಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಅರ್ಲಿ ಸ್ಟೇಜಲ್ಲಿ ಇತ್ತು ಅಂದರೆ ಈಸಿಯಾಗಿ ಅದನ್ನ ಕಂಟ್ರೋಲ್ ಮಾಡ್ಬೋದು. ಹೆಪಟೈಟಿಸ್ Cಗೆ ಕಂಪ್ಲೀಟ್ ಕ್ಯೂರ್ ಟ್ರೀಟ್ಮೆಂಟ್ ಇದೆ. ಹೆಪಟೈಟಿಸ್ Bನ ಕಂಟ್ರೋಲ್ ಮಾಡ್ಬೋದು ಟ್ರೀಟ್ಮೆಂಟ್ ಮುಖಾಂತರ. ಸೊ ಟ್ರೀಟ್ಮೆಂಟ್ ತೊಗೊಂಡಾಗ ಅದು ಕ್ಯಾನ್ಸರ್ ಆಗಿ ಚೇಂಜ್ ಆಗೋ ಚಾನ್ಸಸ್ ಬಹಳ ಕಡಿಮೆ. ವೈರಸ್ ಹಂಗೆ ಬಿಡ್ತು ಅಂದರೆ ಅದು ಲಿವರ್ನ ಡ್ಯಾಮೇಜ್ ಮಾಡುತ್ತೆ, ಸಿರೋಸಿಸ್ ಮಾಡುತ್ತೆ, ಆಮೇಲೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಸೊ ಈ ವೈರಸ್ ಇತ್ತು ಬೈ ಚಾನ್ಸ್ ಏನಕ್ಕಾದ್ರೂ ಬ್ಲಡ್ ಟೆಸ್ಟ್ ಮಾಡಿದಾಗಲ್ಲ, ಬ್ಲಡ್ ಡೊನೇಷನ್ ಮಾಡಿದಾಗ ಗೊತ್ತಾಯಿತು ಅಂದರೆ ಇಮಿಡಿಯೇಟ್ಲಿ ಅದನ್ನ ಬಂದು ತೋರಿಸ್ಕೋಬೇಕಾಗತ್ತೆ. ಸೊ ಇವಾಗ ಹೇಳಿರೋ ಯಾವುದೇ ಲಕ್ಷಣ, ಸಿಂಪ್ಟಮ್ಸ್, ಗುಣಲಕ್ಷಣ ಹೇಳೋದಲ್ಲ, ಇದು ಯಾವುದೇ ಇದ್ರೂ ನೀವು ಇಮಿಡಿಯೇಟ್ಲಿ ಬಂದು ಒಂದು ಸಲ ತೋರಿಸ್ಕೋಬೇಕು. ಅದ್ರ ಪ್ರಕಾರ ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಏನಾದರೂ ತೊಂದರೆ ಇದೆಯಾ, ಎಂಡೋಸ್ಕೋಪಿ ಬೇಕಾ, ಕೊಲೊನೋಸ್ಕೋಪಿ ಬೇಕಾ, ಸ್ಕ್ಯಾನ್ ಏನಾದ್ರು CT ಸ್ಕ್ಯಾನ್, MRI ಬೇಕಾ, ಏನು ಅಂತ ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಸೊ ಈ ಥರ ಲಕ್ಷಣಗಳಿತ್ತು ಅಂದರೆ ಇಮಿಡಿಯೇಟ್ಲಿ ಬಂದು ತೋರಿಸ್ಬೇಕು.
ಅದು ಬಿಟ್ಟು ನಿಮ್ಮ ಫ್ಯಾಮಿಲಿಯಲ್ಲಿ ಕ್ಯಾನ್ಸರ್ ಇತ್ತು ಅಂತಂದರೆ, ಅಂದರೆ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಥರ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ. ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಇವರೆಲ್ಲರನ್ನೂ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತ ಹೇಳ್ತೀವಿ. ಇವ್ರು ಯಾರೆಲ್ಲಾದರೂ ಒಂದು ಕ್ಯಾನ್ಸರ್ ಏನಾದ್ರು ಇತ್ತು ಅಂದರೆ ನೀವು ಕೂಡ ಫ್ಯಾಮಿಲಿಯವರು ಕೂಡ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋ ಇದು ಇರುತ್ತೆ. ಅಂದರೆ ಕೋಲನ್ ಕ್ಯಾನ್ಸರ್ ಎಸ್ಪೆಷಲಿ, ಅಂದರೆ ದೊಡ್ಡ ಕರಳು ಕ್ಯಾನ್ಸರಲ್ಲಿ ಇದು ಸ್ಕ್ರೀನಿಂಗ್ ಭಾಳ ಇಂಪಾರ್ಟೆಂಟ್. ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ ಆಗಿದೆ ಅಂದರೆ ಖಂಡಿತ ನೀವು ಕೂಡ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಾಗತ್ತೆ. ನಿಮ್ಮ ಪೇರೆಂಟ್ಸ್ ಆ ಥರ ಯಾರಿಗಾರು ಇತ್ತು ಅಂತಂದರೆ ಅವ್ರಿಗೆ ಫಸ್ಟ್ ಯಾವಾಗ ಡಿಟೆಕ್ಟ್ ಆಗಿದೆಯೋ ಅದಕ್ಕಿಂತ 10 ವರ್ಷ ಮುನ್ನಡಿನೇ ಬಂದು ನೀವು ಒಂದು ಸಲ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು. ಅಂದರೆ ನಿಮ್ಮ ಪೇರೆಂಟ್ಸ್ಗೆ 60ನೇ ವಯಸ್ಸಲ್ಲಿ ಕ್ಯಾನ್ಸರ್ ಗೊತ್ತಾಗಿತ್ತು ಅಂದರೆ ನಿಮಗೆ 50 ವರ್ಷ ಆಗೋ ಅಷ್ಟರಲ್ಲಿ ಒಂದು ಸಲ ಬಂದು ಕೊಲೊನೋಸ್ಕೋಪಿ ಮಾಡಿಸ್ಕೋಬೇಕು. ನಾರ್ಮಲ್ ಇದೆ ಅಂದರೆ ಇನ್ನು 10 ವರ್ಷ ಏನೂ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅಟ್ಲೀಸ್ಟ್ ಒಂದು ಸಲ ಬಂದು 50 ಇಯರ್ಸ್ ಆ ಥರ ಏಜಲ್ಲಿ ಬಂದು ಒಂದು ಸಲ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಾಗತ್ತೆ. ಎಂಡೋಸ್ಕೋಪಿ ಕೂಡ ಸೇಮ್, ಅಂದರೆ ಸ್ಟಮಕ್ ಕ್ಯಾನ್ಸರ್ ಇತ್ತು ಅಂದರೆ ಕೂಡ ಅದೇ ಥರ ನೀವು ಎಸ್ಪೆಷಲಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲಾಗಿದೆ ಅಂದರೆ ಖಂಡಿತ ಬಂದು ಸ್ಕ್ರೀನ್ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಜೆನೆಟಿಕ್ ಕಾಸಸ್ ಇರುತ್ತೆ ಇದು ಕ್ಯಾನ್ಸರ್ ಆಗಲಿಕ್ಕೆ. ಸೊ ಆ ಥರ ಅವು ನಿಮ್ಮ ಪೇರೆಂಟ್ಸಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ಇತ್ತು ಅಂದರೆ ನಿಮಗೆ ಕೂಡ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದನ್ನ ಬಂದು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಅರ್ಲಿ ಕ್ಯಾನ್ಸರ್ ಇತ್ತು ಅಂದರೆ ಯಾವಾಗಲೂ ಈಸಿ ಟ್ರೀಟ್ ಮಾಡೋದು. ನೀವು ಅದನ್ನ ಲೇಟಾಗಿ ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಯಿತು ಅಂದರೆ ಆವಾಗ ಮಾಡೋ ಅಂಥದ್ದು ಭಾಳ ಕಡಿಮೆ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ಗೊತ್ತಾಗೋಯಿತು ಅಂದರೆ ಭಾಳ ಈಸಿಯಾಗಿ ಟ್ರೀಟ್ ಮಾಡಿಬಿಡ್ಬೋದು. ಸೊ ಅದಕ್ಕೋಸ್ಕರ ಸ್ಕ್ರೀನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ನೀವು ಯಾವಾಗ ಸಿಂಪ್ಟಮ್ಯಾಟಿಕ್ ಅಂದರೆ ಸಿಂಪ್ಟಮ್ಸ್ ಇಲ್ಲದೇ ನಿಮಗೆ ಈ ಥರ ಗೊತ್ತಾಗೋಯಿತು ಅಂತ ಅಂದರೆ ಆವಾಗ ಟ್ರೀಟ್ಮೆಂಟ್ ಮಾಡೋದು ಈಸಿ. ಅದೇ ಎಲ್ಲ ಸಿಂಪ್ಟಮ್ಸ್ ಇದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದೆ, ಆ ಥರ ಸ್ಟೇಜಲ್ಲಿ ಬಂತು ಅಂದರೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸ್ಕ್ರೀನಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಇದು ಈಗ ಹೇಳಿರೋ ಯಾವುದೇ ಸಿಂಪ್ಟಮ್ಸ್ ಇರ್ಬೋದು ಅಥವಾ ನಿಮ್ಮದು ಫ್ಯಾಮ್ಲಿದಿರ್ಬೋದು, ಈ ಥರ ಇತ್ತು ಅಂದರೆ ನೀವು ಹೆದರ್ಕೊಂಡು ಭಯಪಟ್ಟು ಆ ಥರ ಎಲ್ಲ ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ಯಾನ್ಸರ್ ಇವಾಗ ಟ್ರೀಟ್ಮೆಂಟ್ ಇದೆ, ಮೋಸ್ಟ್ ಆಫ್ ದ ಕ್ಯಾನ್ಸರ್ಗೆ ಇವಾಗ ಟ್ರೀಟ್ಮೆಂಟ್ ಇರುತ್ತೆ. ಸೊ ನೀವು ಆ ಥರ ಇತ್ತು ಅಂದರೆ ಅರ್ಲಿಯೆಸ್ಟ್ ಯಾವಾಗ ಆಗುತ್ತೋ ಆದಷ್ಟು ಬೇಗ ನೀವು ಬಂದು ತೋರಿಸ್ಕೋಬೇಕಾಗತ್ತೆ. ನೀವು ಏನಾದ್ರು ತೊಂದರೆ ಇತ್ತು, ಡೌಟ್ಸ್ ಇತ್ತು ಅಂದರೆ ನಾವು ಇಲ್ಲಿ ಕೆಳಗಡೆ ನಮ್ಮದು ವೆಬ್ಸೈಟು, ಫೋನ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಮ್ಮ ಹಾಸ್ಪಿಟ್ಲಿಗೆ ಕೂಡ ಬಂದು ಮೀಟ್ ಆಗ್ಬೋದು. ಏನೇ ಇತ್ತು ಅಂದ್ರೂ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಬೋದು. ಹೆದ್ರುಕೊಂಡು ತೋರಿಸ್ದೆ ಬಿಟ್ಟು ಆಮೇಲೆ ನೋಡೋಣ, ಮುಂದೆ ನೋಡೋಣ ಅನ್ನೋದನ್ನು ಮಾಡಬೇಡಿ. ಆದಷ್ಟು ಬೇಗ ಮಾಡಿ, ಅರ್ಲಿ ಇದ್ದಷ್ಟು ಟ್ರೀಟ್ಮೆಂಟ್ ಮಾಡೋದು ಈಸಿ. ನಮಸ್ತೆ.